ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ ದಿನದ ವ್ಲಾಗು. ಇವತ್ತು 6:15ಗೆ ಸಹ ಎದ್ದೆ. ಶುಕ್ರವಾರ ಅಲ್ವಾ, ಪೂಜೆ ಎಲ್ಲ ಮಾಡಬೇಕಿತ್ತು. ಇವತ್ತು ಸಿಂಪಲ್ಲಾಗಿ ಬೇಗ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತಂದೇಳಿ ಅನ್ನನೂ ಸಹ ಮಾಡಿಟ್ಕೊಂಡಿದ್ದೆ. ಅನ್ನ ತಪ್ಪಲೆಯಲ್ಲೇ ಮಾಡ್ಕೊಂಡಿದ್ದೆ, ಹುಡಿಯಾಗಿರಬೇಕು ಪುಳಿಯೋಗರೆಗೆ ಅಂತ ಹೇಳಿ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇಂಗು, MTR ಇದನ್ನು ಪುಳಿಯೋಗರೆ ಪೌಡ್ರು ತೊಗೊಂಡಿದ್ದೀನಿ. ಇಲ್ಲಿ ನಾನೇ ಮಾಡ್ಕೊಳ್ಳಿವೆ ಪುಳಿಯೋಗರೆ ಪೌಡ್ರು. ಇವಾಗ ಖಾಲಿಯಾಗಿತ್ತು, ಹಾಗಾಗಿ ಇಲ್ಲಿ MTR ಪೌಡ್ರು ಪ್ಯಾಕೆಟ್ ತೊಗೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಕಡಲೆಬೀಜ ಬ್ರೌನ್ ಕಲರ್ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಎಣ್ಣೆ ಬಿಟ್ಟಿದ್ನಲ್ವ, ಅದೇ ಬಾಣಲಿಗೆ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು ಮತ್ತು ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕರಿಬೇವು, ಖಾರಕ್ಕೆ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿ ಸಹ ತೊಗೊಂಡಿದ್ದೀನಿ. ಸ್ವಲ್ಪ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹುಣಸೆಹಣ್ಣು ಜಾಸ್ತಿ ಅನ್ನಿಸ್ತು, ಸ್ವಲ್ಪ ಎತ್ತಿಟ್ಕೊಂಡು ಹುಣಸೆಹಣ್ಣು ಸಹ ಬಿಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ. ಅದೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಕುದಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಪುಳಿಯೋಗರೆ ಪ್ಯಾಕೆಟ್ ಇರುತ್ತಲ್ವ, ಅದನ್ನು ಹಾಕ್ಕೊಳ್ತೀನಿ. ಲಾಸ್ಟಿಗೆ 1 ಸ್ಪೂನು ಬೆಲ್ಲನೂ ಸಹ ಹಾಕ್ಕೊಂಡಿದ್ದೀನಿ. ಏನು ಅಂದರೆ ಒಂದು ಸಲ ಒಗ್ಗರಣೆ ಮಾಡಿದ್ರೆ ಎಲ್ಲ ಸ್ಟವ್ ಎಲ್ಲ ಗಲೀಜಾಗೋಗ್ಬಿಡುತ್ತೆ, ಒಗ್ಗರಣೆ ಸಿಡಿಯುತ್ತಲ್ವ. ಹಾಗಾಗಿ ಲಾಸ್ಟಿಗೆ ಪುಳಿಯೋಗರೆ ಪೌಡ್ರು ಸಹ ಹಾಕ್ಕೊಂಡು ಅನ್ನ ಆರ್ಕೊಂಡಿತ್ತಲ್ವ, ಸ್ವಲ್ಪ ಗೊಜ್ಜು ಎತ್ತಿಟ್ಟು ಕಲಿಸ್ಕೊಂಡಿದ್ದೀನಿ. ಈ ಕಡೆ ರಸಣ್ಣ ಮಾಡೋಣ ಅಂತಂದೇಳಿ ಬಾಳೆಹಣ್ಣಿತ್ತು, ದೇವರಿಗೆ ಪೂಜೆಗೆ ಇಟ್ಟಿದ್ವಲ್ವ, ಅದು ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿನೂ ಸಹ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ರಸಣ್ಣನೂ ಸಹ ಮಾಡ್ಕೊಂಡಿದ್ದೀನಿ. ಬೆಳಗಿನ ತಿಂಡಿ ಇವತ್ತಿಂದು ಇದಾಗಿತ್ತು. ಚೆನ್ನಾಗಿತ್ತು ಪುಳಿಯೋಗರೆ. ನಾನು MTR ಪೌಡ್ರಲ್ಲಿ ಎಂದೂ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು. ನಾನೇ ಪೌಡ್ರು ಮಾಡ್ಕೊಳ್ಳಿವಲ್ವ, ಹಾಗಾಗಿ ಇವತ್ತು ಪ್ಯಾಕೆಟೇ ತಂದ್ಬಿಟ್ಟು ಮಾಡಿದ್ದೆ MTRದ. ಚೆನ್ನಾಗಿ ಬಂದಿತ್ತು ಪುಳಿಯೋಗರೆ ಪೌಡ್ರು. ಮಧ್ಯಾಹ್ನ ನಮ್ಮ ಅಕ್ಕರ ಮನೆ ಹತ್ರ ಬಂದೆ. ಅಕ್ಕ ಇವತ್ತು ಹಲಸಿನ ಬೀಜದಲ್ಲಿ ಬಸ್ಸಾರು ಮಾಡ್ಕೊಳ್ತಾ ಇತ್ತು. ಚೆನ್ನಾಗಿತ್ತು. ಹಲಸಿನ ಹಣ್ಣು ತಂದಿದ್ರಂತೆ, ಅದನ್ನು ಕುಯ್ದಿಟ್ಟಿದ್ರು. ನನಗೆ ಫೋನ್ ಮಾಡಿದರು, ಹಲಸಿನ ಹಣ್ಣು ಕುಯ್ದಿದ್ದೀನಿ ಬಾ ಅಂತ. ಹಾಗಾಗಿ ಹೋದೆ. ಹಲಸಿನ ಬೀಜದಲ್ಲಿ ಬಸ್ಸಾರು ಮಾಡ್ಕೊಳ್ತಾ ಇತ್ತು. ಈ ಕಡೆ ಕಾಳು ಒಗ್ಗರಣೆ ಎಲ್ಲ ಮಾಡಿ ಸಾಂಬಾರು ಸಹ ಮಾಡ್ಕೊಳ್ತಾ ಇತ್ತು. ಚೆನ್ನಾಗಿತ್ತು ಹಲಸಿನ ಬೀಜದ ಬಸ್ಸಾರು. ಅದನ್ನು ಸುಟ್ಕೊಂಡು ತಿಂದರೂ ಸಹ ಚೆನ್ನಾಗಿರುತ್ತೆ ಹಲಸಿನ ಬೀಜ. ಅವಾಗೆಲ್ಲ ಒಲೆ ಇದ್ದರೆ ಸುಟ್ಕೊಂಡು ಸಹ ತಿನ್ನವು. ಹಲಸಿನ ಹಣ್ಣು ಕುಯ್ದಿಟ್ಟಿದ್ರು, ಸಾಂಬಾರು ಅನ್ನ ಎಲ್ಲ ಮಾಡಿತ್ತು. ನಾನು ಈ ಕಡೆ ಮಜ್ಜಿಗೆ ಕಡ್ದಿತ್ತು, ಬೆಣ್ಣೆನೂ ಸಹ ಕಾಯ್ಸೋಕ್ಕೆ ಅಂತ ಇಟ್ಕೊಂಡಿತ್ತು. ನಾನು ಸಹ ಸ್ವಲ್ಪ ಅನ್ನ ಸಾರು ಹಾಕೊಂಡು ಊಟ ಮಾಡಿ ಮಧ್ಯಾಹ್ನ ನಾನು ನಮ್ಮ ಫ್ರೆಂಡು ಸೇಲ್ಗೆ ಹೋದ್ವಿ. ಅಲ್ಲೇ ಸಂಜೆ ಆಗಿತ್ತು, 4 ಗಂಟೆ ಹೋದ್ವಿ. ಇಲ್ಲಿ ನಮ್ಮೂರಲ್ಲೇ ಇರೋಂತಹ ಚೌಟ್ರಿಲಿ ಸೇಲ್ ಹಾಕಿದ್ರು. ಯಾವ ಐಟಮ್ ಮರ ತಗೊಳ್ಳಿ 120 ರೂಪಾಯಿ, 120 ರೂಪಾಯಿ ಮೇಲೆ ಫಿಕ್ಸೆಡ್ ರೇಟು 120 ರೂಪಾಯಿ. ಅದ್ರ ಮೇಲೆ ಒಂದೊಂದು ಪರವಾಗಿಲ್ಲ ಅನ್ನಿಸ್ತು ರೇಟು, ಒಂದೊಂದಕ್ಕೆ ಜಾಸ್ತಿ ಅನ್ನಿಸ್ತು. ಸ್ಟೀಲು ಮತ್ತು ಪಿಂಗಾಣಿ ಐಟಮು, ಕುಟ್ಟಣಿಗೆ, ಪ್ಲಾಸ್ಟಿಕ್ ಐಟಮು, ಚಾಕು, ಕತ್ತರಿ, ಈ ಥರದವೆಲ್ಲ ಮಸ್ತಾಗಿ ಇಟ್ಕೊಂಡಿದ್ರು. ನಾವು ನೋಡೋಣ ಅಂತ ಹೋದ್ವಿ. ನಮ್ಮ ಫ್ರೆಂಡು ಹೋಗಿ ಮುಂಚೆನೇ ಒಂದಿನ ಹೋಗಿ ಟೀ ಶರ್ಟು ಮತ್ತು ಸ್ಲಿಪ್ಪರು ಎಲ್ಲ ತಗೊಂಬಂದಿದ್ರು. ಚೆನ್ನಾಗಿದ್ವು. ಹಾಗಾಗಿ ನಾವು ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಸ್ಟೀಲ್ ಐಟಮ್ಗಳು ಈ ಕಡೆ ಇಟ್ಕೊಂಡಿದ್ರು. ಒಂದು ಕಡೆ ಜರಡೆಗಳು ಮತ್ತು ಬ್ರೇಷನ್ನು, ತಟ್ಟೆ ಸ್ಟ್ಯಾಂಡ್ಗಳು ಎಲ್ಲ, ಕುಡ್ಲು ಎಲ್ಲ. ತಟ್ಟೆ ಸ್ಟ್ಯಾಂಡ್ ನೋಡ್ತಾ ಇದ್ದೆ ನಾನು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇದು ಕಪ್ಪಾಗುತ್ತಲ್ಲ, ಆ ಥರ ಸ್ಟೀಲ್ ಅನಿಸುತ್ತೆ. ಹಾಗಾಗಿ ಸುಮ್ಮನೆ ನೋಡ್ಕೊತ ಹೋಗ್ತಾಯಿದ್ವಿ. ಮ್ಯಾಟ್ ಚೆನ್ನಾಗಿದ್ವು. ಮ್ಯಾಟು ಮತ್ತು ಪಿಂಗಾಣಿಯು
ಕೊಡ್ಬೋದು ಅನ್ನಿಸ್ತು. ಬೇರೆ ಕಡೆ ಎಲ್ಲ ನೋಡ್ಕೊಂಡ್ರೆ ಪಿಂಗಾಣಿ ಚಿಕ್ಕ ಚಿಕ್ಕವು 50 ರೂಪಾಯಿ ಒಂದು ಹಿಂಗೆ ಹೇಳ್ತಾರೆ. ಇಲ್ಲಿ 120 ರೂಪಾಯಿಗೆ 4 ತೊಗೊಂಡು ಬಂದೆ ನಾನು. ಪಿಂಗಾಣಿ ಚಿಕ್ಕ ಚಿಕ್ಕವು, ದೊಡ್ಡವಿದ್ವಲ್ವ ನಮ್ಮ ಮನೇಲಿ, ಹಾಗಾಗಿ ಚಿಕ್ಕವು 3 ತೊಗೊಂಡು ಬಂದೆ. ಈ ಕಡೆ ತಪ್ಪಲೆ ಮತ್ತು ಬಾಕ್ಸ್ಗಳು, ಮ್ಯಾಟು, ಡೋರ್ ಮ್ಯಾಟ್ಗಳೆಲ್ಲ ಉದ್ದನೇ ಇದ್ವು. 120 ರೂಪಾಯಿ. ಆವಾಗ ವೆರೈಟಿ ಆಫ್ ಬಾಕ್ಸ್ಗಳು ಸಹ ಇದ್ವು, ಪ್ಲಾಸ್ಟಿಕ್ನವು ಎಲ್ಲ ನೋಡ್ಕೊಂಡು. ಡಸ್ಟ್ಬಿನ್ಗಳು, ನನ್ನ ಮಕ್ಕಳೆಲ್ಲ ಓಡಾಡ್ತಾಯಿದ್ರು ಅಲ್ಲಿ ಇಲ್ಲಿ ಎಲ್ಲ, ನಮ್ಮ ಫ್ರೆಂಡ್ ಮಕ್ಕಳು ಎಲ್ಲ. ನಮ್ಮ ಫ್ರೆಂಡ್ ಮಗಳಿಗೆ ಟೀ ಶರ್ಟ್ಗಳು ಸಹ ನೋಡ್ತಿದ್ರು. ಒಂದೇನೋ ತೊಗೊಂಡ್ರು, ಮಗಳಿಗೊಂದು ಮಗುಗೊಂದು. ಈ ಕಡೆ ಮ್ಯಾಟು ಸಹ ನೋಡ್ತಾ ಇದ್ವಿ. 60 ರೂಪಾಯಿಗೆ 2 ಮ್ಯಾಟ್ ಇವು. ಅವರು ಕಾಲಾಗ ಹಾಕ್ಕೊಂಡು ತುಳ್ದೆಲ್ಲ ಸಹ ನೋಡ್ತಾಯಿದ್ರು, ದಪ್ಪ ಇದ್ದಾವ ಅಂತ ಹೇಳಿ. ಕೆಳಗಿರೋವೆಲ್ಲ ತೆಗೆದು ನೋಡಿ ನಾನೆರಡು, ನಮ್ಮ ಫ್ರೆಂಡ್ 2 ತೊಗೊಂಡ್ವಿ. ಮ್ಯಾಟಿಗೆ ಕೊಡ್ಬೋದು ಅನ್ನಿಸ್ತು. 60 ರೂಪಾಯಿಗೆ ಒಂದು, 120 ರೂಪಾಯಿಗೆ 2 ಮ್ಯಾಟ್ ಇವು ಪಿಂಗಾಣಿವು. ಮತ್ತು ನಾನು ತೊಗೊಂಡೆ 3. ಅವರು ಟೀ ಶರ್ಟು ಮತ್ತು ಮ್ಯಾಟ್ಗಳು ಸಹ ತೊಗೊಂಡ್ರು. ಚೆನ್ನಾಗಿದ್ವು, ಒಂದೊಂದು ಐಟಮ್ ಚೆನ್ನಾಗಿದ್ವು. ಈ ಕಡೆ ವೆರೈಟಿ ಆಫ್ ಸ್ಲಿಪ್ಪರ್ಸ್ಗಳಿದ್ವು, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸಹ ಚೆನ್ನಾಗಿದ್ವು ಸ್ಲಿಪ್ಪರು. ಕುಂಟನ್ಗೆ ಎಲ್ಲ ಸಹ ಚೆನ್ನಾಗಿದ್ವಳೆ. ಯಾವ್ದಾರ ತಗೊಳ್ರಿ 120 ರೂಪಾಯಿ. ಸಂಜೆ ಮನೆಗೆ ಬಂದು ದೀಪ ಎಲ್ಲ ಹಚ್ಚಿ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು, ಸಂಜೆ ಊಟಕ್ಕೆ ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತಂದೇಳಿ ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಇದಿತ್ತು, ಏನು ದಾಳಿಂಬೆ ಹಣ್ಣು ಮತ್ತು ದ್ರಾಕ್ಷಿ ಇತ್ತು, ಹಬ್ಬಕ್ಕೆ ತಂದಿರೋದು. ಹಾಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ಅನ್ನನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ತಣ್ಣಗಾಗಬೇಕು ಮೊಸರನ್ನಕ್ಕೆ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಫ್ರೈ ಆದಮೇಲೆ ಒಣಮೆಣ್ಸಿಕಾಯಿ, ಕರಿಬೇವು ಸಹ ಹಾಕ್ಕೊಳ್ತೀನಿ. ಇದು ಅನ್ನಕ್ಕೆ, ಅನ್ನ ಸೊಸೈಟಿ ಅಕ್ಕಿ ಅನ್ನ ಹಾಕಿದ್ರೆ ಚೆಂದ. ಮೊಸರನ್ನಕ್ಕೆ ಆಗಲಿ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಅವಕ್ಕೆಲ್ಲ ಸೊಸೈಟಿ ಅಕ್ಕಿನೇ ಹಾಕ್ಕೊಳ್ಳೋದು ನಾವು. ರೇಷನ್ ಅಕ್ಕಿ ಬರುತ್ತಲ್ಲ, ಅದನ್ನೇ ಹಾಕ್ಕೊಳ್ತೀನಿ. ಚೆನ್ನಾಗಿತ್ತು ಮೊಸರನ್ನು ಸಹ. ದಾಳಿಂಬೆ ಹಣ್ಣಿದ್ರೆ ಚೆಂದ ಮೊಸರನ್ನಕ್ಕೆ, ಹಾಗಾಗಿ ದಾಳಿಂಬೆ ಹಣ್ಣಿತ್ತು. ಸಂಜೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ಒಂದು ಸ್ಪೂನ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಒಗ್ಗರಣೆ ಒಂದು 1/4 ಗಂಟೆ ಬಿಟ್ಟು ತಣ್ಣಗಾಗಬೇಕು. ತಣ್ಣಗಾಗಿದ್ದಾದಮೇಲೆ ಮೊಸರು ಹಾಕ್ಕೊಳ್ತೀನಿ. ಇದು ಗಟ್ಟಿ ಮೊಸರಲ್ವ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಆ ಒಗ್ಗರಣೆ ಒಳಗೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಅನ್ನನ. ಮೊಸರನ್ನಕ್ಕೆ ಸ್ವಲ್ಪ ಮೆತ್ತಗೆ ಇರಬೇಕು ಅನ್ನ, ಹಾಗಾಗಿ ಪುಳಿಯೋಗರೆಗೆ ಹುಡಿಯಾಗಿರಬೇಕು. ಮೊಸರನ್ನಕ್ಕೆ ಮತ್ತು ಖಾರ ಪೊಂಗಲ್, ಸಿಹಿ ಪೊಂಗಲ್ಗೆಲ್ಲ ಸ್ವಲ್ಪ ಮೆತ್ತಗೆ ಇರಬೇಕು ಅನ್ನ, ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೊಸರನ್ನಕ್ಕೆ. ಆ ಅನ್ನನೇ ತೊಗೊಂಡು ಗೊಜ್ಜಿತ್ತಲ್ವ, ಅದಕ್ಕೆ ಕಲಿಸ್ಕೊಂಡೆ. ಸ್ವಲ್ಪ ಮೆತ್ತಗೆ ಅನ್ನಿಸ್ತು ಪುಳಿಯೋಗರೆ, ಚೆನ್ನಾಗಿ ಬಂದಿತ್ತು. ಈ ಬೇಸಿಗೆಗೆ ಮೊಸರನ್ನ, ಮಜ್ಜಿಗೆ ಅನ್ನನೇ ಅಲ್ವಾ ಜಾಸ್ತಿ ಊಟ ಮಾಡೋದು.
ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ, ನಮ್ಮ ಮನೆಯವ್ರಿಗೆ ನನಗಂತೂ ಫೇವ್ರೆಟ್ ಅಂತ ಹೇಳ್ಬೋದು ಮೊಸರನ್ನ. ನನ್ನ ಮಗಳಿಗೂ ತುಂಬಾ ಇಷ್ಟ, ಮೊಸರನ್ನ ಇಷ್ಟಪಡ್ತಾರೆ. ಯಾವಾಗಾದರೂ ಮಾಡಲಿ ಮೊಸರನ್ನ ಇಷ್ಟಪಡ್ತಾರೆ. ಈ ಬೇಸಿಗೆಲಂತೂ ವಾರಕ್ಕೆ 3 ದಿನ ನಮ್ಮ ಮನೆಗೆ ಮೊಸರನ್ನ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಬೆಳಗಿನ ತಿಂಡಿ ಆಗ್ಬೋದು, ಇಲ್ಲಾಂದರೆ ಸಂಜೆ ನೈಟ್ ಟೈಮ್ ಆದರೂ ಆಗ್ಬೋದು. ಈಗ ದಾಳಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಬಿಡಿಸಿ ಅದನ್ನು ಸಹ ಹಾಕ್ಕೊಂಡು, ದ್ರಾಕ್ಷಿ ದಪ್ಪ ದಪ್ಪ ಅನ್ನಿಸ್ತಿತ್ತು, ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯಕ್ಕೆ. ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮ್ಮ ಮನೆಯವ್ರು ಆಮೇಲೆ ಊಟ ಮಾಡ್ತೀನಿ ಅಂದರು. ಈಗ ನಾನು ಊಟ ಮಾಡ್ಕೊಳ್ತಾ ಇದ್ದೆ. ಇವತ್ತಿನ ವ್ಲಾಗ್ ಇದಾಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.